ದಿನ ಪೂರ್ತಿ ಡೋರ್ ಹೊಡ್ಕೊಂತಾನೆ. ಸರಿ, ಈಗ ನಿನ್ನೆ ಪಾಠ ಮಾಡಿದ ಬಗ್ಗೆ ನೀವೆಲ್ಲ ಓದ್ಕೊಂಡ್ ಬಂದಿದ್ದೀರಾ? ಚೆನ್ನಾಗಿ ಓದ್ಕೊಂಡ್ ಬಂದಿರ್ತಾರೆ. ಸರಿ, ಇನ್ನೊಬ್ಬನಲ್ಲಿ ಚಂಪಾ ಆಬ್ಸೆಂಟ್ ಅವ್ರಿಗೆ ವೈರಲ್ ಬರುತ್ತೆ ಸರ್. ಅದೇ ಸರ್, ಕಾಳು ಮೂಲೆಲ್ಲ ತಿಂದ್ರೆ ಬರುತ್ತಲ್ಲ ವೈರಲ್ ಫೀವರ್ ಅಂತೆ, ಅದೇ ಸರ್. ಅದಕ್ಕೇನಮ್ಮ ಬೇಕಾದಷ್ಟು ವೈರಸ್ ಇದೆ, ನೆಟ್ಟಲ್ಲಿ ಹೋದ್ರೆ ಯಾರಾದ್ರೂ ಒಂದು ಬಾಡಿಗೆ ಹಾಕೋಬಹುದು ಅಂತ ಹೇಳೋರಿಗೆ. ಸರಿ, ನಿನ್ನೆ ಅಮೆರಿಕ ಬಗ್ಗೆ ಪಾಠ ಮಾಡಿದೆ, ಮಾಡ್ಕೊಂಡು ಬಂದಿರಲ್ಲ ಚೆನ್ನಾಗಿ. ಮಾರಿ ಮುತ್ತಮ್ಮ, ಅಮೆರಿಕ ಎಲ್ಲಿದೆ ತೋರಿಸಿ ನೋಡೋಣ. ಏನೋ ಒಂದು ಬಾಮ್ಮ, ನೀನ್ ಮುಗಿಬೇಡ, ಬಂದು ಅಮೆರಿಕ ತೋರಿಸ್ಬ. ಸರಿ ಸರಿ ಕೂತ್ಕೊಮ್ಮ, ಒಳಗೆ ಬಂದ್ಬಿಡ್ತಾರೆ. ಈಗ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಈಗ ಶುದ್ಧವಾದ ನೀರನ್ನ ನಾವು ಹೇಗೆ ಪಡಿಬಹುದು ಅದ್ರ ಬಗ್ಗೆ ಕೂಡ ನಿನ್ನೆ ಹೇಳಿದ್ದೆ. ಯಾರು ಉತ್ತರ ಕೊಡ್ತೀರಾ? ಸುಮ್ಮನೆ ಒಂದು ಬಕೆಟ್ ಒಂದು ಬಿಂದಿಗೆನ ತಗೊಂಡ್ಬಿಟ್ಟು ಹತ್ರ ನದಿ ಇದ್ರೆ ನದಿಗೆ ಹೋಗ್ಬೇಕು, ಕೆರೆ ಇದ್ರೆ ಕೆರೆಗೆ ಹೋಗ್ಬೇಕು. ಹೋಗ್ಬಿಟ್ಟು ತುಂಬಿಸ್ಕೊಂಡ್ಬಿಟ್ಟು ನಿಧಾನಕ್ಕೆ ಮನೆಗೆ ಬಂದು ಅದನ್ನ ಶುದ್ಧವಾಗಿ ಅಂದ್ರೆ ಕ್ಲೀನ್ ಆಗಿ ಸ್ವಚ್ಛವಾಗಿ ತೊಳೆದ್ಬಿಟ್ರೆ ಪಾಠ ಮಾಡಿದ್ರು ಸರಿ, ನನ್ನ ಕರ್ಮ ನಿಮಗೆ ಪಾಠ ಮಾಡಿದ್ರಲ್ಲ. ಅದಕ್ಕೆ ನಮ್ಮ ಅಪ್ಪ ಹೇಳ್ದ ಏನಂತಂದ್ರೆ, ಸಿಟಿ ಹುಡುಗಿ ಮದುವೆ ಆಗ್ಬೇಡ, ಹಳ್ಳಿ ಸ್ಕೂಲಿಗೆ ವೇಸ್ಟ್ ಆಗ್ಬೇಡ ಅಂತ. ಏನ್ ಮಾಡ್ತೇನೆ ನಿಮ್ಮಂತ ವಿದ್ಯಾರ್ಥಿ ಸಿಕ್ಕಿದ್ರಿಂದ ನನ್ನ ಕರ್ಮ. ಅದು ಹೋಗಿ ನಿನ್ನೆ ಹಾಗೆ ನಾನು ಕೆಂಪು ಸಮುದ್ರ ಅಂದ್ರೆ ರೆಡ್ ಸಿ ಬಗ್ಗೆ ಹೇಳಿದೆ, ನೆನಪಿದ್ಯಾ? ವೆರಿ ಗುಡ್ ವೆರಿ ಗುಡ್. ಈಗ ಕೆಂಪು ಸಮುದ್ರದಲ್ಲಿ ನಾವು ಬಿಳಿ ಟೋಪಿ ಹಾಕಿದ್ರೆ ಏನಾಗುತ್ತೆ? ಯಾರು ಉತ್ತರ ಕೊಡ್ತೀರಾ ಕರೆಕ್ಟ್ ಆಗಿ? ವೆರಿ ಗುಡ್ ವೆರಿ ಗುಡ್. ಅಷ್ಟು ಗೊತ್ತಿಲ್ಲ. ಕೆಂಪು ಸಮುದ್ರದಲ್ಲಿ ಬಿಳಿ ಟೋಪಿ ಹಾಕಿದ್ರೆ ಇಲ್ಲೇನಾ ಪತ್ತೆ ಆಗುತ್ತೆ. ಆಯ್ತು ಆಯ್ತು, ಹೋಗ್ಲಿ. ಈಗ ಮುಂದೆ ಜಪಾನ್ ಬಗ್ಗೆ ಪಾಠ ಮಾಡೋಣ. ಈಗ ಜಪಾನ್ ಎಂತ ವಿದ್ಯಾರ್ಥಿಗಳಪ್ಪ, ನನ್ನ ಟೈಮ್ ನೆನೆಸ್ತಾ ಇದ್ದೀರಾ? ತಿಂದು ಬಿಡ್ತಾರೆ, ಇನ್ನೊಬ್ರು ಬರ್ತಾರೆ. ಇನ್ನೇನ್ ಕರ್ಮ, ಇದು ನವೆಂಬರ್ ಮಾಸ ಅಂದ್ರೆ ಎಲ್ಲಾ ಕಡೆ ಕನ್ನಡ ಕಂಪಲ್ಸರಿ. ಹಾಗಿದ್ಮೇಲೆ ನೀವು ರೋಡಲ್ಲೆಲ್ಲ ನೋಡ್ತಿರ್ತೀರಾ, ಎಲ್ಲ ಇಂಗ್ಲಿಷ್ ಮಾತ್ರ. ಅದು ನೀವು ಕನ್ನಡದಲ್ಲಿ ಒಂದು ಸ್ಟೋರ್ A to Z ಸ್ಟೋರ್ಸ್ ಅಂತ ಇರುತ್ತೆ. ಅದನ್ನ ಕನ್ನಡದಲ್ಲಿ ಹೇಗಮ್ಮ ಮಾಡ್ತೀರಾ? ಯಾರು ಹೇಳ್ತೀರಾ? ಹೇಳಮ್ಮ. ಕೇಳ್ತಾರೆ ಏನಿಲ್ಲ ಸರ್, ಅಜ್ಞಾನದ ಅಂಗಡಿ ಸರ್. ಅಜ್ಞಾನದ ಅಂಗಡಿ ಹಾಗಾದ್ರೆ ಏನಮ್ಮ? ಜ್ಞಾನವು ಸರ್ ಸೇರ್ಸ್ಕೊಬೇಕು. ಎಲ್ಲರಿಗೂ ಥ್ಯಾಂಕ್ ಯು.
ಕಾಂಗ್ರೂ ಬಗ್ಗೆ ಹೇಳಿದ್ದೆ ಗೊತ್ತಾ? ಗೊತ್ತು ಸರ್. ಅದೇನ್ ಮಾಡುತ್ತೆ? ಕಾಂಗ್ರೂ ಅಂತ ಒಂದು ದೊಡ್ಡ ಪ್ರಾಣಿ ಇರುತ್ತೆ, ಅದು ನಮ್ಮ ಲಿಟಲ್ ಫ್ಲವರ್ ಸ್ಕೂಲ್ ಬಿಲ್ಡಿಂಗ್ ಅಷ್ಟೇ ಇರುತ್ತೆ. ಈ ಬಗ್ಗೆ ತಿಳ್ಕೊಂಡಿದ್ದೀರಾ? ಸರ್ ಗೊತ್ತಿರಲ್ಲ ಸರ್, ಆರುತ್ತೆ ಅಂತ ಹೇಳಿದ್ರಿ. ಹಾ, ಅದೇ ಬಗ್ಗೆ ಅದನ್ನೇ ಹೇಳಿ. ಏನೋ ಆರುತ್ತೆ ಅಂತೆಲ್ಲ ಹೇಳಿದ್ರಿ ಸರ್. ಹೌದು, ಸ್ಕೂಲ್ ಬಿಲ್ಡಿಂಗ್ ನ ಚಿತ್ರ. ಆಗುತ್ತಾ? ನಂಗೂ ಗೊತ್ತು ಸರ್, ಬಿಡಿ ನೀವೇನ್ ಹೊಸದಾಗಿ ಹೇಳೋದು. ಸ್ಕೂಲ್ ಬಿಲ್ಡಿಂಗ್ ಹಾರಕ್ಕಾಗುತ್ತಾ? ಇವ್ರು ಹೇಳ್ತಾರೆ ಸ್ಕೂಲ್ ಬಿಲ್ಡಿಂಗ್ ಇಂತ ಎತ್ತರ ಹಾರುತ್ತೆ ಅಂತ. ನ್ಯಾಚುರಲಿ ಸ್ಕೂಲ್ ಬಿಲ್ಡಿಂಗ್ ಇದ್ದಲ್ಲೇ ಇರುತ್ತೆ, ಕಾಂಗ್ರೂ ಮಾತ್ರ ಹಾರುತ್ತೆ. ಆ ಹೋಮ್ವರ್ಕ್ ಏನ್ ಮಾಡಿದ್ದೀರಾ? ಯಾರು ಮಾಡಿದ್ದೀರಾ? ಏನ್ ಮಾಡಿದ್ದೀರಾ? ನೋಡಿ ಸರ್. ಏನಮ್ಮ ನೋಡಿದ್ರೆ ಇದು ನೀನ್ ಮಾಡ್ದಂಗ್ ಕಾಣ್ಲಿಲ್ಲ. ನಿಮ್ ತಂದೆ ಏನಾದ್ರು ಹೆಲ್ಪ್ ಮಾಡಿದ್ರೆ? ಹೆಲ್ಪು ಗಿಲ್ಪು ಏನು ಇಲ್ಲ ಸರ್. ಮತ್ತೆ? ಇಲ್ಲ, ಅವರೇ ಮಾಡಿದ್ರು. ನೀನ್ ಮಾಡ್ಕೊಂಡಾಗ ನಿಮ್ ತಂದೆ ಹತ್ರ ಮಾಡ್ಕೊಂಡಿದ್ದೀರಿ. ಹೌದಾ? ತುಂಬಾ ಒಳ್ಳೆಯ ಸರ್ ನಮ್ ತಂದೆ. ಹಾ, ಪರವಾಗಿಲ್ಲ. ನಾಳೆಯಿಂದ ನಿಮ್ ತಂದೆ ಸ್ಕೂಲ್ ಕೂತ್ಕೋ, ನೀನ್ ಬರ್ಬೇಡ. ಮತ್ತೆ ಬರಮ್ಮ, ಬಾ. ನೀನೇನಮ್ಮ ಮಾಡಿದ್ಯಾ? ಸರ್ ಒಂದು ಪ್ರಶ್ನೆ ಸರ್. ಮೊದ್ಲು ನೀನ್ ಪ್ರಶ್ನೆ ಕೇಳೋದಕ್ಕಿಂತ ಮೂಲಿಯಲ್ಲಿ ತಿಳಿಸು, ಇಲ್ಲ ಬಿಟ್ಟು ಮಾತಾಡು. ಇಲ್ಲ ಸರ್, ಹೋಗ್ಲಿ. ಹಾ, ಹೇಳಮ್ಮ. ಸರ್ ನಾನು ಏನೇನು ಮಾಡ್ತಾ ಇದ್ರೆ ನೀನು ಪನಿಷ್ಮೆಂಟ್ ಕೊಡ್ತೀರಾ? ಖಂಡಿತ ಇಲ್ಲಮ್ಮ, ಏನು ಮಾಡಿಲ್ಲ ಅಂತ ಪನಿಷ್ಮೆಂಟೇ ಕೊಡಲ್ಲ. ಸರ್ ಏನೇನೋ ಅದ್ರಲ್ಲೂ ನನ್ನ ಹೋಮ್ವರ್ಕ್ ಸೇರ್ಕೊಂಡಿದೆ ಸರ್, ನಾನು ಅದನ್ನು ಮಾಡಿಲ್ಲ. ಕೊನೆಯ ಪ್ರಶ್ನೆ ತಿಳ್ಕೊಳ್ಳಿ. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆ ಮಾತಾಡ್ತಿರೋದು. ಇದು ನೆನೆ ಅರ್ಧ ಕಂಟಿನ್ಯೂ ಮಾಡೋಣ. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆ, ರೈಟ್? ಹೇಳಮ್ಮ, ಇಂಪೋರ್ಟ್ ವೆಸ್ಟ್ ಇಂಡೀಸ್ ನಿಂದ ಏನೇನು ಇಂಪೋರ್ಟ್ ಮಾಡ್ಕೊಳ್ತೀವಿ ಅನ್ನೋದನ್ನ ಯಾರು ಹೇಳ್ತೀರಾ? ಗೊತ್ತಿಲ್ಲ ಅಂದ್ರೆ ಏನಮ್ಮ, ನಿಮ್ಗೆ ಏನೋ ಗೊತ್ತಿರಮ್ಮ? ವೆಸ್ಟ್ ಇಂಡೀಸ್ ನಿಂದ ನಾವು ಸಕ್ಕರೆನ ಆಮದು ಮಾಡ್ಕೊಳ್ತೀವಿ, ಅಂದ್ರೆ ಇಂಪೋರ್ಟ್ ಮಾಡ್ಕೊಳ್ತೀವಿ. ಅಷ್ಟು ಗೊತ್ತಾಗಲಿಲ್ಲ ನಿಮ್ಗೆ? ಸರ್ ಅವಳು ಸರ್ ಅವಳನ್ನೇನ್ ಕೇಳ್ತೀರಾ ಸರ್? ಅವ್ರ ಮನೇಲಿ ಸಕ್ಕರೆನ ದಿನ ಪಕ್ಕದ ಮನೆ ಪಾರಾಟ ಮಾಡಿದಾರ. ಕಾಫಿಗೆ ಟೀಗೆ ಏನ್ ಮಾಡಿದ್ರು ಸಕ್ಕರೆ ಬೇಕಂದ್ರೆ ಅವ್ರ ಮನೆಗೆ ಒಂದು ದೊಡ್ಡ ಪಾತ್ರೆ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಸಕ್ಕರೆ ಕೊಡ್ತಾರೆ, ತಗೊಂಡ್ಬಿಡ್ತಾರೆ. ಪರವಾಗಿಲ್ಲ, ಬರಲ್ಲ ಅಂತ ನಿಮ್ಮ ಶಿಷ್ಯರು ಪಡೆದು ನಾವೇ ಧನ್ಯವಾದಗಳು. ಎಲ್ಲ ಕಳ್ಸ್ಕೊಳ್ಳಿ ಸರ್ ಅಂತನಾ? ಆಯ್ತು.